ಒಂದು ಧರ್ಮಶಾಸ್ತ್ರ ಗ್ರಂಥಗಳನ್ನು ನೋಡಿದರೆ ಆ ಧರ್ಮಶಾಸ್ತ್ರಗಳಲ್ಲಿ ಎಷ್ಟೆಲ್ಲ ವಿಷಯಗಳು ಪ್ರತಿಪಾದನೆಯಾಗಿಲ್ಲ. ಈಗಿನ ಕಾಲದಲ್ಲಿ ಬಹುಮಂದಿ ಹೇಳ್ತಾರೆ, ಸ್ವಾಮಿ ಹಿಂದಿನಂತೆ ಧರ್ಮಗಳನ್ನು ಆಚರಣೆ ಮಾಡೋದಕ್ಕಾಗುವುದಿಲ್ಲ, ಕಾಲ ಬದಲಾಗಿದೆ. ಆವಾಗ ಎಲ್ಲರಿಗೂ ಬೇಕಾದಷ್ಟು ಸಮಯ ಇರ್ತಿತ್ತು, ಬೆಳಗ್ಗಿಂದ ಸಂಜೆವರೆಗೂ ಪೂಜೆ ಮಾಡ್ತಾ ಇದ್ರು. ನಾವು ಬೆಳಗ್ಗೆ 8 ಗಂಟೆ ಆಯಿತು ಅಂತಂದರೆ ಆಫೀಸಿಗೆ ಓಡಬೇಕು, ಅವರಂತೆ ನೀವು ಮಾಡಿ ಅಂತಂದರೆ ನಮ್ಮ ಕೈಲಿ ಹೇಗಾಗುತ್ತೆ ಅಂತ ಬಹುಮಂದಿ ಪ್ರಶ್ನೆ ಕೇಳ್ತಾರೆ. ಅದಕ್ಕೋಸ್ಕರವಾಗಿ ತಾವು ಈಗಿನ ಕಾಲಕ್ಕೆ ತಕ್ಕಂತೆ ಒಂದು ಧರ್ಮಶಾಸ್ತ್ರವನ್ನು ಮಾಡಿಕೊಡಿ, ತಾವು ಮಾಡಿಕೊಟ್ಟರೆ ಅದಕ್ಕೆ ಬೆಲೆ ಇರುತ್ತದೆ ಅಂತ. ನಾನು ಹೇಳಿದೆ, ಧರ್ಮಶಾಸ್ತ್ರವನ್ನು ಬದಲಾಯಿಸಿ ಹೊಸ ಧರ್ಮಶಾಸ್ತ್ರವನ್ನು ಬರೆದುಕೊಡ್ಲಿಕ್ಕಾಗಿ ಶಂಕರರು ಈ ಪೀಠವನ್ನು ಸ್ಥಾಪನೆ ಮಾಡಿಲ್ಲ. ಶಂಕರರು ಈ ಪೀಠವನ್ನು ಸ್ಥಾಪನೆ ಮಾಡಿದ್ದು ಧರ್ಮಶಾಸ್ತ್ರದಲ್ಲಿ ಹೇಳಿದಂತೆ ಜನರು ಆಚರಣೆ ಮಾಡುವಂತೆ ನೋಡಿಕೊಳ್ಳಿ ಎಂಬುದಕ್ಕಾಗಿ ನಮಗೆ ಈ ಪೀಠವನ್ನು ಶಂಕರರು ಸ್ಥಾಪನೆ ಮಾಡಿದ್ದಾರೆ. ಆದ್ದರಿಂದ ಧರ್ಮಶಾಸ್ತ್ರವನ್ನು ಬದಲಾಯಿಸಲಿಕ್ಕೆ ಸಾಧ್ಯವಿಲ್ಲ. ಅಲ್ಲ, ಹಾಗಾದರೆ ಮತ್ತೆ ಅಲ್ಲಿ ಹೇಳಿದಂತೆ ನಮಗೆ ಮಾಡಲಿಕ್ಕಾಗುವುದಿಲ್ವಲ್ಲ ಅಂತ. ಅಲ್ಲಿ ಹೇಳಿದಂತೆ ಮಾಡಲಿಕ್ಕಾಗುವುದಿಲ್ಲ ಅಂತ ನೀವು ಹೇಳೋದು ಸರಿ, ಆದರೆ ಅಲ್ಲಿ ಏನೇನು ಹೇಳಿದೆ ಅಂತ ಅನ್ನೋದನ್ನು ನೀವು ಸರಿಯಾಗಿ ತಿಳ್ಕೊಂಡಿಲ್ಲ. ಅಲ್ಲಿ ಏನೇನು ಹೇಳಿದೆ ಅನ್ನೋದನ್ನು ನೀವು ಸರಿಯಾಗಿ ತಿಳ್ಕೊಂಡಿಲ್ಲ. ಅಲ್ಲಿ ಏನು ಹೇಳಿದೆ, ಹೌದು ನೀನು ಬೆಳಗ್ಗೆಯಿಂದ ಸಂಜೆಯವರೆಗೆ ಪೂಜೆ ಮಾಡಬೇಕು ಅಂತ ಹೇಳಿದ್ದು ಹೌದು, ಅದು ಇವತ್ತಿಗೆ ಸಾಧ್ಯವಿಲ್ಲ. ಆದರೆ ಹಾಗೆ ಮಾಡಲಿಕ್ಕೆ ಅವಕಾಶವಿಲ್ಲದೆ ಹೋದರೆ ಇಷ್ಟು ಮಾಡಿದರೂ ಸಾಕು ಅಂತಲೂ ಅಲ್ಲಿ ಹೇಳಿದೆ. ಅದನ್ನು ಯಾಕೆ ನೀವು ತಗೊಳ್ತಾ ಇಲ್ಲ? 1000 ಗಾಯತ್ರಿ ಜಪ ಮಾಡಿ, ನಮಗೆ ಅವಕಾಶವಿಲ್ಲ, 108 ಗಾಯತ್ರಿ ಮಾಡಿದರೂ ಸಾಕು ಅಂತಲೂ ಹೇಳಿದೆ. ಶಾಸ್ತ್ರದಲ್ಲಿ ಮುಖ್ಯ ಕಲ್ಪ ಅನುಕಲ್ಪ ಅಂತ ಹೇಳಿದೆ. ಮುಖ್ಯ ಕಲ್ಪ 1008 ಗಾಯತ್ರಿ ಮಾಡಬೇಕು, ಅನುಕಲ್ಪ 108 ಗಾಯತ್ರಿ ಮಾಡಿ. ಅದೂ ಸಾಧ್ಯವಿಲ್ಲದೆ ಹೋದರೆ 32 ಗಾಯತ್ರಿ ಮಾಡಿ. ನೀವು ಕೇಳ್ತಿರುವುದೇನು ಅಂತಂದರೆ ಸಂಧ್ಯಾ ವಂದನೆ ಬಿಟ್ಟು ಬಿಡುವುದಕ್ಕೆ ಏನಾದರೂ ಅವಕಾಶವಿದೆಯಾ ಅಂತ ನೀವು ಕೇಳ್ತಾ ಇದ್ದೀರಿ. ಅದಕ್ಕೆ ಅವಕಾಶವಿಲ್ಲ ಅಂತ ನಾನು ಹೇಳ್ತಾ ಇದ್ದೆ. 1008 ಗಾಯತ್ರಿ ಮಾಡೋಕ್ಕಾಗದೆ ಹೋದರೆ 108 ಮಾಡಿ, 108 ಮಾಡೋಕ್ಕಾಗದೆ ಹೋದರೆ 32 ಆದರೂ ಮಾಡಿ, ಆದರೆ ಸಂಧ್ಯಾ ವಂದನೆ ಬಿಡಬೇಡಿ ಅಂತ ನಾನು ಹೇಳೋದು. ಆದ್ದರಿಂದ ಶಾಸ್ತ್ರದಲ್ಲಿ ಮುಖ್ಯ ಕಲ್ಪ ಅನುಕಲ್ಪ ಅಂತ ಹೇಳಿ ಇದು ಮಾಡೋಕ್ಕಾಗದೆ ಹೋದರೆ ಇಷ್ಟಾದರೂ ಮಾಡು, ವಿಸ್ತಾರವಾಗಿ ಪೂಜೆ ಮಾಡೋಕ್ಕಾಗದೆ ಹೋದರೆ ಸಂಕ್ಷೇಪವಾಗಿ ಪೂಜೆ ಮಾಡು, ರುದ್ರಾಚಮೆ ಎಲ್ಲ ಹೇಳಿ ಮಾಡೋಕ್ಕಾಗದೆ ಕೇವಲ ಪುರುಷ ಸೂಕ್ತ ಆದರೂ ಹೇಳಿ ಮಾಡಪ್ಪ. ಅದು ಹೇಳೋಕ್ಕೆ ನಿಮಗೆ ಸಾಧ್ಯವಿಲ್ವೇ? ಅವಕಾಶ ಇಲ್ಲವೇ? ಅವಕಾಶವಿಲ್ಲ ಅಂತ ಹೇಳುವುದು ಕೇವಲ ಜಾರಿಕೆಯ ಮಾತಾಗುತ್ತದೆ. ನಿಮಗೆ ಪೇಪರ್ ನೋಡೋಕೆ ಅವಕಾಶವಿದೆ, ಟಿ ವಿ ನೋಡೋಕೆ ಅವಕಾಶವಿದೆ, ಈ ಎಲ್ಲವುದಕ್ಕೂ ಅವಕಾಶವಿದೆ. ಒಂದು 108 ಗಾಯತ್ರಿ ಮಾಡಿ ಹೇಳಿದರೆ ಅದಕ್ಕೆ ಮಾತ್ರ ಅವಕಾಶವಿಲ್ಲ ಅಂತ ಹೇಳೋದು ಇದು ಕೇವಲ ಜಾರಿಕೆ ಉತ್ತರ ಅಂತ ಹೇಳಬೇಕು, ಅಥವಾ ನಿಮ್ಮ ಅಶ್ರದ್ಧೆಯನ್ನು ಮರೆಮಾಚಿಕೊಳ್ಳುವುದಕ್ಕೆ ಹೇಳ್ತಕ್ಕಂತಹ ಉತ್ತರ ಅಂತ ಹೇಳಬೇಕಷ್ಟೇ.